ಜೈಲ್ ಅಂದರೆ ಅಷ್ಟು ಸುಲಭ ಅಲ್ಲ. ಜೈಲನ್ನ ಮ್ಯಾನೇಜ್ ಮಾಡೋದು ಭಾಳ ಕಷ್ಟದ ಕೆಲಸ. ನಾವು ಭಾಳ ಸುಲಭ ಅನ್ಕೊಬಿಡ್ತೀವಲ್ವ. ಇಡೀ ಈ ರಾಜ್ಯದ ಎಲ್ಲ ಕೆಟ್ಟ ಕೊಳೆತ ಮನಸ್ಸುಗಳು, ಆಮೇಲೆ ಎಲ್ಲ ಫ್ರಸ್ಟ್ರೇಟೆಡ್ ಅವ್ರನ್ನ ತಗೊಂಡೋಗಿ ಒಂದು ಕಡೆ ಜೈಲು ಒಳಗಡೆ ತುಂಬ್ಕೋಬೇಕು ಅಂದಾಗ ಆ ಗೋಡೆ ಒಳಗಡೆಗೆ ಅದನ್ನ ಮ್ಯಾನೇಜ್ ಮಾಡುವಂಥ ಅದು ಭಾಳ ಕಷ್ಟ ಇದೆ. ನೀವೇನು ಮಾಡಿಬಿಡ್ರು ಸುಮ್ಮನೆ ನೀವೇನು ಮಾಡ್ಕೊಳ್ರೋ ಸುಮ್ಮನೆ ಇರಪ್ಪ, ಊಟ ಕೊಡ್ತೀವಿ ಎನ್ನು ಮಟ್ಟಕ್ಕೆ ಆಗೋಗ್ಬಿಡ್ತಾರೆ ಅವರು. ಅವ್ರನಿಂದ ಇನ್ನೇನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ, ಮತ್ತು ಅವ್ರನ್ನ ಕಮ್ಯಾಂಡು ಮಾಡೋಕ್ಕಾಗೋದಿಲ್ಲ. ಅವ್ರನ್ನ ನೀವು ಬಂದಿದ್ರಿ ಒಳಗಡೆ ನೆಮ್ಮದಿಯಾಗಿರಿ, ನಿಮ್ಗೇನು ಬೇಕೋ ಅದೇನು ಗಾಂಜಾ ಪಂಜ ಅದೇನು ಹೊಡ್ಕೊತೀರೋ ಹೊಡ್ಕೊಂಡು ಸುಮ್ಮನೆ ಇದ್ಬಿಡ್ರಪ್ಪ, ಊಟ ಬೇಕು ತಾನೆ, ಚೆನ್ನಾಗಿರೋ ಊಟ ಕೊಡ್ತೀವಿ. ಬಟ್ ಚೆನ್ನಾಗಿರೋ ಊಟ ಕೊಡ್ತಾರೆ. ಯಾವ ಕಾರಣಕ್ಕೂ ಕಳಪೆ ಗಿಳಪೆ ಪ್ರಶ್ನೆನೇ ಇಲ್ಲ. ಮುರಿದೋಗಿರೋದು ಪಿಕ್ಚರಲ್ಲಿ ಹಿಂಗೆಲ್ಲ ಚಚ್ಬಿಟ್ಟು ಅಲ್ಯೂಮಿನಿಯಂ ತಟ್ಟೆ ಕುಟ್ಬಿಟ್ಟು ಒಂದು ಚೊಂಬು ಆ ಥರ ಎಲ್ಲ ಇಲ್ಲವೇ ಇಲ್ಲ. ಹಂಗೆಲ್ಲ ಜೈಲು ಇಲ್ಲವೇ ಇಲ್ಲ. ಅದು ಎಲ್ಲ ಚೆನ್ನಾಗಿರೋದೆ, ಎಲ್ಲ ಕ್ವಾಲಿಟಿ ಇದೆ ಅಲ್ಲಿ ಒಳಗಡೆ ಬರ್ತಕ್ಕಂಥದ್ದು. ಮತ್ತು ಮಟನ್ನು ಅಷ್ಟೇ, ಬೋನ್ಲೆಸ್ ಮಟನ್ ಕೊಡ್ತಾರೆ ಅವ್ರಿಗೆ. ತಿಂದ್ಬಿಟ್ಟು ಗಂಟೆ ಸತ್ತೋಯ್ತಾರೆ ಅಂತ 2 ದಿವಸ ಕೊಡ್ತಾರೆ ಅವ್ರಿಗೆ. ನಮ್ಮವರೆಲ್ಲ 1 ದಿವಸ ತಿಂತಾರೆ ಪಾಪ. ನೋಡಿ, ಆಚೆ ಇರೋರು ವಾರಕ್ಕೆ 1 ಸತಿ, ಒಳಗೆ ಇರೋರು 2 ಸತಿ. ಏನ್ ಸರ್ ಇದು? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.